ಇಮ್ಯಾಜಿನ್ ಮಾಡಿ, ನಿಮ್ಮ ಹತ್ರ ಒಂದು ಸೀಕ್ರೆಟ್ ಪವರ್ ಇದೆ. ಆ ಪವರ್ ಯೂಸ್ ಮಾಡಿಕೊಂಡು ನೀವು ಎದುರುಗಡೆ ಇರೋ ವ್ಯಕ್ತಿಯ ಮೈಂಡ್ನಲ್ಲಿ ಏನು ನೋಡ್ತಿದೆ ಅಂತ ಈಸಿಯಾಗಿ ಓದ್ಬೋದು. ಅವ್ರ ಇಮೋಷನ್ಸ್, ಅವ್ರ ಡಿಸಿಷನ್ಸ್ನ ಕಂಪ್ಲೀಟಾಗಿ ನಿಮ್ಮ ಕಂಟ್ರೋಲ್ ತೊಗೋಬೋದು. ಅದು ನಿಮ್ಮ ಬಾಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಕ್ರಶ್ ಆಗಿರ್ಬೋದು. ಕೇಳೋಕ್ಕೆ ಯಾವುದೋ ಮೂವಿ ಮ್ಯಾಜಿಕ್ ತರಹ ಇದೆಯಲ್ವಾ? ಆದರೆ ರಿಯಾಲಿಟಿ ಏನಂದರೆ ಇದು ಮ್ಯಾಜಿಕ್ ಅಲ್ಲ ಬಾಸ್. ದಿಸ್ ಈಸ್ ಪ್ಯೂರ್ ಸೈಕಾಲಜಿ. ಪ್ರಪಂಚದ ಅತಿ ದೊಡ್ಡ ಪಾಲಿಟಿಷಿಯನ್ಸ್, ಬಿಸ್ನೆಸ್ ಲೀಡರ್ಸ್ ಮತ್ತು ಇನ್ಫ್ಲೂಯೆನ್ಸರ್ಸ್ಗಳು ಪ್ರತಿದಿನ ಪ್ರತಿ ಕ್ಷಣ ಜನರನ್ನು ಕಂಟ್ರೋಲ್ ಮಾಡೋಕ್ಕೆ ಇದೇ ಡಾರ್ಕ್ ಸೈಕಾಲಜಿಯನ್ನು ಯೂಸ್ ಮಾಡ್ತಾರೆ. ಅದು ಜನರಿಗೆ ಸ್ವಲ್ಪವೂ ಡೌಟ್ ಬರದೇ ಇರೋ ಹಾಗೆ. ಇವತ್ತು ನಾನು ಡಿಕೋಡ್ ಮಾಡ್ತಿರೋದು ಅದೇ ಡಾರ್ಕ್ ಸೈಕಾಲಜಿಯ 5 ರೂಲ್ಸ್. ಇದು ನಿಮ್ಮನ್ನು ಒಬ್ಬ ನಾರ್ಮಲ್ ವ್ಯಕ್ತಿಯಿಂದ ಮಾಸ್ಟರ್ ಆಫ್ ಕಮ್ಯುನಿಕೇಷನ್ ಆಗಿ ಚೇಂಜ್ ಮಾಡುತ್ತೆ. ಆದರೆ ಒಂದು ಸ್ಟ್ರಾಂಗ್ ವಾರ್ನಿಂಗ್, ನಾನು ಈ ಸೀಕ್ರೆಟ್ಸ್ನ ರಿವೀಲ್ ಮಾಡ್ತಿರೋದು ಬೇರೆಯವ್ರನ್ನ ಮನಿಪುಲೇಟ್ ಮಾಡೋಕ್ಕಲ್ಲ. ಬದಲಿಗೆ ಬೇರೆಯವರು ನಿಮ್ಮ ಮೈಂಡ್ನ ಕಂಟ್ರೋಲ್ ಮಾಡ್ತಿದ್ದಾಗ ನಿಮ್ಮನ್ನು ನೀವು ಹೇಗೆ ಡಿಫೆಂಡ್ ಮಾಡ್ಕೊಳ್ಬೇಕು ಅಂತ ಅರ್ಥ ಮಾಡ್ಸೋಕ್ಕೆ. ಯಾಕಂದರೆ ಈ 5 ಪಾಯಿಂಟ್ಸ್ ಕೇಳಿದ ಮೇಲೆ ನೀವು ಈ ಪ್ರಪಂಚವನ್ನು ನೋಡೋ ರೀತಿಯೇ ಕಂಪ್ಲೀಟಾಗಿ ಬದಲಾಗುತ್ತೆ. ಫುಲ್ ಫೋಕಸಿಂದ ಕೇಳಿ. ಟ್ರಿಕ್ ನಂಬರ್ 5, ದ ರಿವರ್ಸ್ ಟ್ರ್ಯಾಪ್. ಮನುಷ್ಯನ ಸಹಜ ಗುಣ ಏನಂದರೆ ಯಾವ ಕೆಲಸ ಮಾಡಬೇಡ ಅಂತ ಹೇಳ್ತಾರೋ ಅದನ್ನೇ ಮಾಡಬೇಕು ಅಂತ ಬ್ರೈನ್ ಕ್ಯೂರಿಯಸ್ ಆಗುತ್ತೆ. ಉದಾಹರಣೆಗೆ ನಾನೀಗ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ನೋಡಿ ಅಂತ ರಿಕ್ವೆಸ್ಟ್ ಮಾಡಿದ್ರೆ ನಿಮ್ಮ ಬ್ರೈನ್ಗೆ ಅದು ಬೋರಿಂಗ್ ಅನಿಸುತ್ತೆ. ಅದೇ ನಾನು ಬಾಸ್. ನಿಮ್ಮ ಮೈಂಡ್ ವೀಕ್ ಆಗಿದ್ರೆ ಈಗಲೇ ಈ ವಿಡಿಯೋ ಬಿಟ್ಟು ಹೋಗಿ, ಇದು ನಿಮಗಲ್ಲ ಅಂದರೆ ನಿಮ್ಮ ಈಗೋ ಹರ್ಟ್ ಆಗುತ್ತೆ. ನಾನೇನು ವೀಕ್ ಅಲ್ಲ ಅಂತ ನೀವು ವಿಡಿಯೋ ಕಂಪ್ಲೀಟ್ ನೋಡ್ತೀರಾ. ಇದನ್ನೇ ರಿವರ್ಸ್ ಟ್ರ್ಯಾಪ್ ಅನ್ನೋದು. ನೀವು ಡೈರೆಕ್ಟಾಗಿ ಏನು ಹೇಳಲ್ಲ, ಆದರೆ ಎದುರುಗಡೆ ಇರೋರು ನಿಮ್ಗೆ ಬೇಕಾದ್ದನ್ನೇ ಮಾಡ್ತಾರೆ. ನಿಮ್ಮ ಫ್ರೆಂಡ್ ಹತ್ರ ಒಂದು ಕೆಲಸ ಆಗಬೇಕಿದೆ ಅಂದ್ಕೊಳ್ಳಿ, ಮಚ್ಚ ಈ ಕೆಲಸ ಮಾಡಿಕೊಡು ಅಂದರೆ ಅವನು ಟೈಮ್ ಇಲ್ಲ ಬಿಡು ಅಂತಾನೆ. ಅದೇ ನೀವು ಮಚ್ಚ ಒಂದು ದೊಡ್ಡ ಕೆಲಸ ಇತ್ತು ಆದರೆ ನಿನ್ನ ಕೈಲಿ ಅದು ಮಾಡೋಕ್ಕಾಗಲ್ಲ ಬಿಡು ಅಂತ ಹೇಳಿ ನೋಡಿ, ಅವನು ಈಗೋ ಟ್ರಿಗರ್ ಆಗಿ ನಾನು ಯಾಕೆ ಮಾಡಲ್ಲ, ಕೊಡು ಮಾಡ್ತೀನಿ ಅಂತಾನೆ. ನೀವು ಫೋರ್ಸ್ ಮಾಡಲಿಲ್ಲ, ಆದರೆ ಕಂಟ್ರೋಲ್ ನಿಮ್ಮ ಕೈಯಲ್ಲಿತ್ತು. ಟ್ರಿಕ್ ನಂಬರ್ 4, ಮಾಸ್ಟರ್ ಆಫ್ ಚಾಯ್ಸ್. ಬಹಳಷ್ಟು ಜನ ನನ್ನ ಲೈಫ್ನ ಡಿಸಿಷನ್ಸ್ ನಾನೇ ತಗೊಳ್ತೀನಿ ಅಂತ ಅಂದ್ಕೊಳ್ತಾರೆ. ಆದರೆ ಅಸಲಿ ಗೇಮ್ ಗೆಲ್ಲೋದು ಯಾರು ಗೊತ್ತಾ? ಆ ಆಪ್ಷನ್ಸ್ನ ಯಾರು ಡಿಸೈನ್ ಮಾಡ್ತಾರೋ ಅವರು. ಇದೊಂದು ಮಾಸ್ಟರ್ ಮೈಂಡ್ ಗೇಮ್. ನೀವು ನಿಮ್ಮ ಫ್ರೆಂಡ್ಗೆ ಕಾಲ್ ಮಾಡಿ, ಮಚ್ಚ ಇವತ್ತು ಸಂಜೆ ಹೊರಗಡೆ ಹೋಗೋಣವಾ ಅಂತ ಕೇಳಿದ್ರೆ ಅವ್ನ ಮೈಂಡ್ನಲ್ಲಿ ಹೋಗಬೇಕಾ ಬೇಡವಾ ಅನ್ನೋ 2 ಆಪ್ಷನ್ಸ್ ಬರುತ್ತೆ. ಮೂಡ್ ಇಲ್ಲ ಅಂದರೆ ಡೈರೆಕ್ಟಾಗಿ ನೋ ಅಂತಾನೆ. ಆದರೆ ನೀವೇ ಆಪ್ಷನ್ಸ್ ಚೇಂಜ್ ಮಾಡಿ, ಮಚ್ಚ ಇವತ್ತು ಸಂಜೆ ಹೊರಗಡೆ KFCಗೆ ಹೋಗೋಣವಾ ಅಥವಾ ಆ ಹೊಸ ಕ್ಯಾಫೆಗೆ ಹೋಗೋಣವಾ ಅಂತ ಕೇಳಿ. ಈಗ ಅವನ ಬ್ರೈನ್ ಹೋಗಬೇಕಾ ಬೇಡವಾ ಅಂತ ಯೋಚನೆ ಮಾಡಲ್ಲ, ಎಲ್ಲಿಗೆ ಹೋಗಬೇಕು ಅಂತ ಯೋಚನೆ ಮಾಡುತ್ತೆ. ಡಿಸಿಷನ್ ಅವ್ನು ತೊಗೊಂಡ ಅಂತ ಅವನಿಗೆ ಅನಿಸುತ್ತೆ. ಆದರೆ ಆ ಡಿಸಿಷನ್ನ ಫ್ರೇಮ್ ಮಾಡಿದ್ದು ನೀವು. ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಬೈ 1 ಗೆಟ್ 1 50 ಆಫ್ ಅಂತ ಮಾಡೋದು. ಇದೇ ಟ್ರಿಕ್ ಯೂಸ್ ಮಾಡಿ. ಮನುಷ್ಯನಿಗೆ ಫ್ರೀಡಮ್ ಬೇಕು ಅನಿಸುತ್ತೆ, ನೀವು ಕೇವಲ ಆ ಫ್ರೀಡಮ್ನ ಆಪ್ಷನ್ಸ್ ಮುಖಾಂತರ ಕಂಟ್ರೋಲ್ ಮಾಡಿ ಸಾಕು. ಬಾಸ್, ಇಲ್ಲಿಯವರೆಗೂ ನಾನು ಹೇಳ್ದ ಈ 2 ಟ್ರಿಕ್ಸ್ನಲ್ಲಿ ಎಷ್ಟೋ ಬಾರಿ ನಿಮ್ಗೆ ಗೊತ್ತಿಲ್ಲದ ಹಾಗೆ ನೀವೇ ಬಲಿಯಾಗಿದ್ದೀರಲ್ವಾ? ನಿಮ್ಮ ಮೈಂಡ್ ಈಗ ವಾಟ್ ದ ಫಕ್, ಇದು ನಿಜ ಅಲ್ವಾ ಅಂತ ಯೋಚನೆ ಮಾಡ್ತಿದ್ರೆ ಈಗಲೇ ಆ ಲೈಕ್ ಬಟನ್ ಪ್ರೆಸ್ ಮಾಡಿ. ನೋಡೋಣ ನನ್ನ ಆಡಿಯನ್ಸ್ನಲ್ಲಿ ಈ ಸೈಕಾಲಜಿಯನ್ನು ರಿಯಲ್ ಆಗಿ ಅರ್ಥ ಮಾಡ್ಕೊಳ್ಳುವ ಒಂದು ಸ್ಮಾರ್ಟ್ ಜನ ಎಷ್ಟು ಜನರಿದ್ದೀರಾ ಅಂತ. ನಮ್ದು 1000 ಲೈಕ್ಸ್ ಟಾರ್ಗೆಟ್ ಇದೆ, ಈಗಲೇ ಹಿಟ್ ಮಾಡಿ. ನೆಕ್ಸ್ಟ್ ಪಾಯಿಂಟ್ ಇನ್ನು ಡೇಂಜರಸ್ ಆಗಿದೆ. ಟ್ರಿಕ್ ನಂಬರ್ 3, ದ ಗಿಲ್ಟ್ ಟ್ರ್ಯಾಪ್. ಗಿಲ್ಟ್ ಅನ್ನೋದು ಎಷ್ಟು ಡೇಂಜರಸ್ ಇಮೋಷನ್ ಅಂದರೆ ಇದು ಮನುಷ್ಯನನ್ನು ಒಳಗಡೆಯಿಂದಾನೇ ಕಂಟ್ರೋಲ್ ಮಾಡುತ್ತೆ. ನಿಮ್ಮ ಫ್ರೆಂಡ್ ಅಥವಾ ಪಾರ್ಟ್ನರ್ ನಿಮಗೆ ಟೈಮ್ ಕೊಡ್ತಿಲ್ಲ, ಕಡೆಗಣಿಸ್ತಿದ್ದಾರೆ ಅಂದ್ಕೊಳ್ಳಿ. ನೀವು ಹೋಗಿ ನೀನು ಯಾವಾಗಲೂ ಬ್ಯುಸಿ, ನನಗೆ ಟೈಮ್ ಕೊಡಲ್ಲ ಅಂತ ಜಗಳ ಮಾಡಿದರೆ ಅವರು ಡಿಫೆಂಡ್ ಮಾಡ್ಕೊಳ್ತಾರೆ. ಜಗಳ ದೊಡ್ಡದಾಗುತ್ತೆ. ಆದರೆ ಜಗಳ ಮಾಡೋ ಬದಲು ತುಂಬ ಕೂಲಾಗಿ, ಪರವಾಗಿಲ್ಲ ಬಿಡು, ನಾನು ನಿನ್ನ ಲೈಫ್ನಲ್ಲಿ ಇಂಪಾರ್ಟೆಂಟ್ ಆಗಿದ್ದರೆ ನೀನೇ ಟೈಮ್ ಮಾಡ್ಕೊಂಡು ಬರ್ತಿದ್ದೆ, ಇಟ್ಸ್ ಓಕೆ ಅಂತ ಹೇಳಿ ನೋಡಿ. ನೀವು ಜಗಳ ಮಾಡಲಿಲ್ಲ, ಆದರೆ ಅವ್ರ ಎದುರುಗಡೆ ಒಂದು ಇಮೋಷ್ನಲ್ ಮಿರರ್ ಇಟ್ಟಿರಿ. ಆಗ ಅವ್ರ ಬ್ರೈನ್ನಲ್ಲಿ ಗಿಲ್ಟ್ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ನಾನು ಹರ್ಟ್ ಮಾಡಿದೆ ಅಂತ ಅವರೇ ಬಂದು ಎಕ್ಸ್ಪ್ಲೇನ್ ಮಾಡ್ತಾರೆ, ಕ್ಷಮೆ ಕೇಳ್ತಾರೆ. ನೀವು ಫೋರ್ಸ್ ಮಾಡಲಿಲ್ಲ, ಆದರೆ ಅವರ ಇಮೋಷನ್ಸ್ ಅವರನ್ನೇ ಕಂಟ್ರೋಲ್ ಮಾಡ್ತು. ಟ್ರಿಕ್ ನಂಬರ್ 2, ದ ಇಮೋಷನಲ್ ಹೈಜಾಕ್. ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೆ, ಮನುಷ್ಯ ಯಾವತ್ತು ಲಾಜಿಕ್ಕಿಂದ ಡಿಸಿಷನ್ ತೊಗೊಳ್ಳಲ್ಲ, ಇಮೋಷನ್ಸಿಂದ ತೊಗೊಳ್ತಾನೆ. ಯಾರು ನಿಮ್ಮ ಇಮೋಷನ್ಸ್ನ ಹೈಜಾಕ್ ಮಾಡ್ತಾರೋ ನಿಮ್ಮ ಬ್ರೈನ್ನ ರಿಮೋಟ್ ಕಂಟ್ರೋಲ್ ಅವ್ರ ಕೈಗೆ ಹೋದಾಗೆ. ಪೊಲಿಟಿಷಿಯನ್ಸ್ಗಳು ಭಾಷಣ ಮಾಡುವಾಗ ಫ್ಯಾಕ್ಟ್ಸ್ ಮಾತಾಡಲ್ಲ, ಅವರು ಜನರ ಕೋಪ, ಭಯ ಮತ್ತು ಪ್ರೈಡ್ನ ಟ್ರಿಗರ್ ಮಾಡ್ತಾರೆ. ಒಮ್ಮೆ ನೀವು ಇಮೋಷ್ನಲ್ ಆದರೆ ನಿಮ್ಮ ವೋಟ್ ಆಟೋಮ್ಯಾಟಿಕ್ ಆಗಿ ಅವ್ರಿಗೆ ಹೋಗುತ್ತೆ. ನೆನ್ಪಿಟ್ಕೊಳ್ಳಿ, ಜನ ನೀವು ಏನು ಹೇಳಿದ್ರಿ ಅಂತ ಯಾವತ್ತೂ ನೆನ್ಪಿಟ್ಕೊಳ್ಳಲ್ಲ. ನಿಮ್ಮ ಮಾತುಗಳಿಂದ ಅವ್ರು ಏನು ಫೀಲ್ ಮಾಡಿದ್ರು ಅನ್ನೋದನ್ನು ಮಾತ್ರ ಲೈಫ್ ಲಾಂಗ್ ನೆನ್ಪಿಟ್ಕೊಳ್ತಾರೆ. ನೀವು ಮೈಂಡ್ನ ಕಂಟ್ರೋಲ್ ಮಾಡಬೇಕು ಅಂದರೆ ಫಸ್ಟ್ ಇಮೋಷನ್ಸ್ನ ಕಂಟ್ರೋಲ್ ಮಾಡಿ. ಟ್ರಿಕ್ ನಂಬರ್ 1, ದ ಪವರ್ ಆಫ್ ಸೈಲೆನ್ಸ್. ಸೈಕಾಲಜಿ ಪ್ರಕಾರ ಪ್ರಪಂಚದ ಅತಿ ದೊಡ್ಡ ಪವರ್ ಇರೋದು ಮೌನದಲ್ಲಿ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನೀವೇನೋ ತಪ್ಪು ಮಾಡಿದ್ದೀರಾ, ಅಮ್ಮನ ಹತ್ರ ಹೋದಾಗ ಅಮ್ಮ ಬೈತಾರೆ, ಹೊಡಿತಾರೆ. ಆದರೆ ಅದೇ ಅಪ್ಪನ ಹತ್ರ ಹೋದಾಗ ಅಪ್ಪ ಒಂದೇ ಒಂದು ಮಾತಾಡಲ್ಲ, ಕೇವಲ
ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಲುಕ್ ಕೊಡ್ತಾರೆ. ಆ ಮೌನ ಅಮ್ಮನ ಬೈಗುಳಕ್ಕಿಂತ 100 ಪಟ್ಟು ಡೇಂಜರಸ್ ಅನ್ಸುತ್ತೆ ಅಲ್ವಾ? ನಿಮ್ಮ ಬಾಡಿ ಫ್ರೀಸ್ ಆಗಿಬಿಡುತ್ತೆ. ಯಾಕಂದರೆ ಎದುರುಗಡೆ ಇರೋರು ಮೌನವಾದಾಗ ನಿಮ್ಮ ಬ್ರೈನ್ ಆಟೋಮ್ಯಾಟಿಕ್ ಆಗಿ ತನಗೆ ತಾನೇ 1000 ಕಥೆಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಬಹಳಷ್ಟು ಜನ ತುಂಬ ಮಾತಾಡೋರು ಸ್ಟ್ರಾಂಗ್ ಅಂದ್ಕೊಳ್ತಾರೆ. ಆದರೆ ಅಸಲಿ ಪವರ್ ಇರೋದು ಯಾರು ಅಬ್ಸರ್ವ್ ಮಾಡ್ತಾರೋ ಅವ್ರ ಹತ್ರ. ಯಾರಾದರೂ ನಿಮ್ಮ ಮೇಲೆ ಕೂಗಾಡಿದ್ರೆ ನೀವು ವಾಪಸ್ ಕೂಗಾಡಬೇಡಿ. ಜಸ್ಟ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಒಂದು ಸಣ್ಣ ಸ್ಮೈಲ್ ಕೊಡಿ. ಅವ್ರು ಹೇಳ್ತಿರೋ ಪಾಯಿಂಟ್ಸ್ ಅವ್ರ ಮೈಂಡ್ನಲ್ಲೇ ವೀಕ್ ಅನ್ಸೋಕ್ಕೆ ಶುರು ಆಗುತ್ತೆ. ಯಾವಾಗ ಎಲ್ಲರೂ ಮಾತಾಡ್ತಿದ್ದಾರೋ ನೀವು ಸೈಲೆಂಟ್ ಆಗಿರಿ. ಕಂಟ್ರೋಲ್ ಆಟೋಮ್ಯಾಟಿಕ್ ಆಗಿ ನಿಮ್ಮ ಕೈಗೆ ಬರುತ್ತೆ. ಬಾಸ್, ಈ 5 ಡಾರ್ಕ್ ಸೈಕಾಲಜಿ ಟ್ರಿಕ್ಸ್ನ ನೀವು ಅರ್ಥ ಮಾಡ್ಕೊಂಡ್ರೆ ಪ್ರಪಂಚ ನಿಮ್ಮನ್ನು ನೋಡೋ ರೀತಿ ಕಂಪ್ಲೀಟಾಗಿ ಬದಲಾಗುತ್ತೆ. ಈ ವಿಡಿಯೋ ನಿಮಗೆ ಒಂದು ಹೊಸ ಪರ್ಸ್ಪೆಕ್ಟಿವ್ ಕೊಟ್ಟಿದ್ರೆ, ನಿಮ್ಮ ಲೈಫ್ಗೆ ವ್ಯಾಲ್ಯೂ ಆ್ಯಡ್ ಮಾಡಿದ್ರೆ ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾನಿಲ್ಲಿ ಕೇವಲ ವಿಡಿಯೋ ಮಾಡ್ತಿಲ್ಲ, ಬದಲಿಗೆ 99 ಜನರಿಗಿಂತ ಮುಂದೆ ಇರಬೇಕು ಅಂತ ಯೋಚನೆ ಮಾಡೋ ಒಂದು ಸ್ಮಾರ್ಟ್ ಮೈಂಡ್ಸ್ನ, ಒಂದು ಪವರ್ಫುಲ್ ಕಮ್ಯುನಿಟಿ ಬಿಲ್ಡ್ ಮಾಡ್ತಿದ್ದೀನಿ. ಆ ಕಮ್ಯುನಿಟಿನಲ್ಲಿ ನೀವು ಇರಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ 5 ಟ್ರಿಕ್ಸ್ನಲ್ಲಿ ಯಾವ ಟ್ರಿಕ್ನ ನೀವು ರಿಯಲ್ ಲೈಫ್ನಲ್ಲಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ಹೇಳಿ. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ನಾನು ಮತ್ತೊಂದು ಪವರ್ಫುಲ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ದಿಸ್ ಈಸ್ ಯಶ್ವಂತ್ ಸೈನಿಂಗ್ ಆಫ್.